ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೆ ಎಂದ ದೂರುದಾರ ಚಿನ್ನಯ್ಯನನ್ನ ಬೆಳ್ತಂಗಡಿಯಿಂದ ಬೆಂಗಳೂರಿನತ್ತ ಎಸ್ಐಟಿ ಅಧಿಕಾರಿಗಳು ಕರೆತರ್ತಿದ್ದಾರೆ. ಬೆಳ್ತಂಗಡಿಯಿಂದ ಬೆಂಗಳೂರಿನತ್ತ ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆತರ್ತಿದ್ದಾರೆ. ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತರ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ಗೆ ಹಾಜರಾಗುವ ಮುನ್ನ ವಕೀಲರ ಜೊತೆ ಚಿನ್ನಯ್ಯ ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಕೀಲರನ್ನ ಭೇಟಿಯಾಗಿದ್ದ ಆರೋಪಿ ಚಿನ್ನಯ್ಯ ಕಾಮಾಕ್ಷಿಪಾಳ್ಯದ ಮಾಗಡಿ ರಸ್ತೆಯಲ್ಲಿ ಭೇಟಿಯಾಗಿ ವಕೀಲರ ಜೊತೆ ಚರ್ಚೆಯನ್ನ ನಡೆಸಿದ್ರು. ಹೀಗಾಗಿ ಮಹಜರು ಪ್ರಕ್ರಿಯೆಗಾಗಿ ಎಸ್ಐಟಿ ಅಧಿಕಾರಿಗಳು ಕರೆತರ್ತಿರುವುದು. ಈಗಾಗಲೇ ದೂರುದಾರ ಅಥವಾ ಮಾಸ್ಕ್ದಾರ ಚಿನ್ನಯ್ಯನನ್ನ ಬೆಳ್ತಂಗಡಿಯಿಂದ ಬೆಂಗಳೂರಿನತ್ತ ಕರೆತರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮುಖ್ಯವಾಗಿ ಸ್ಥಳ ಮಹಜರು ಪ್ರಕ್ರಿಯೆಗಾಗಿ ಎಸ್ಐಟಿ ಅಧಿಕಾರಿಗಳು ಕರೆತರ್ತಾ ಇರೋದು. ಬೆಂಗಳೂರಿನಲ್ಲೇ ವಕೀಲರನ್ನ ಭೇಟಿ ಮಾಡಿ ಚಿನ್ನಯ್ಯ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯವಾಗಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೆ, ಆ ಶವಗಳಲ್ಲಿ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳ ಶವವೇ ಇತ್ತು ಅಂತ ಆರೋಪಿಸಿದ್ದ. ಹಾಗಾಗಿ ಸ್ಥಳ ಮಹಜರನ್ನ ಕೂಡ ಮಾಡಬೇಕಾಗತ್ತೆ. ಬೇರೆ ರೀತಿಯಲ್ಲೇ ಅಂದ್ರೆ ಸಾರ್ವಜನಿಕವಾಗಿಯೂ ರಾಜಕೀಯವಾಗಿಯೂ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಕೂಡ ಈ ಕೇಸನ್ನು ತ್ವರಿತವಾಗಿ ಮುಗಿಸಬೇಕು ಅಂತ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಣೆ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮಹಜರು ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ದೂರುದಾರ ಚಿನ್ನಯ್ಯನನ್ನ ಬೆಳ್ತಂಗಡಿಯಿಂದ ಬೆಂಗಳೂರಿನತ್ತ ಕರೆತರ್ತಿದ್ದಾರೆ.